ನಿನ್ನೆ ಮಡೆನೂರು ಮನು ಇಂದು ಮತ್ತೊಬ್ಬ ನಟ ಮನು ವಿರುದ್ಧ ಆರೋಪ ಮಾಡಿದ್ದ ನಟಿಯಿಂದಲೇ ಮತ್ತೊಂದು ಗುರುತರ ಆರೋಪ. ತಾಳಿ ಕಟ್ಟಿ ನನ್ನ ಮೇಲೆ ದೌರ್ಜನ್ಯವೆಸಗಿದ್ದ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮನು ವಿರುದ್ಧ ಆರೋಪ ಮಾಡಿದ್ದ ನಟಿಯಿಂದಲೇ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಹಾಸ್ಯ ನಟ ಅಪ್ಪಣ್ಣ ರಾಮದುರ್ಗ ವಿರುದ್ಧ ಆರೋಪ ಮಾಡಿರ್ತಕ್ಕಂತಹ ನಟಿ ನಿನ್ನೆ ಮಡನೂರು ಮನು ವಿರುದ್ಧ ಆರೋಪ ಮಾಡಿದ್ದ ಇದೇ ನಟಿ ಇವತ್ತು ಮತ್ತೊಂದು ಹೆಸರನ್ನ ತಳುಕು ಹಾಕೋದಕ್ಕೆ ಕಾರಣರಾಗಿದ್ದಾರೆ. ಅಪ್ಪಣ್ಣ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದ, ತುಂಬಾ ದಿನಗಳಿಂದ ತಪ್ಪಿಸಿಕೊಂಡು ಬರ್ತಿದ್ದೇನೆ, ಇತ್ತೀಚೆಗೆ ಅವನ ಕಾಟ ಜಾಸ್ತಿ ಆಗುತ್ತಲೇ ಇದೆ ಅಂತ ಹೇಳಿ ಆರೋಪದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶೋಗೆ ಬಾ ಅಂತ ಪದೇ ಪದೇ ಫೋನ್ ಮಾಡಿ ಕರೀತಾನೆ. ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ಗೆ ಕಾರಣ ಅಪ್ಪಣ್ಣ ರಾಮದುರ್ಗ. ನಾನೇನಾದ್ರೂ ಸೂಸೈಡ್ ಮಾಡಿಕೊಂಡ್ರೆ ಅದಕ್ಕೆ ಅಪ್ಪಣ್ಣನೇ ಕಾರಣ. ಸಹ ನಟಿಯ ಆಡಿಯೋ ವೈರಲ್ ಆಗಿದೆ. ನಿನ್ನೆ ಮಡನೂರು ಮನು ಇಂದು ಮತ್ತೊಬ್ಬ ನಟ. ಈ ಕಾಮಿಡಿಯನ್ಗಳಿಗೆ ಏನಾಗಿದೆ, ಎಲ್ರಿಗೂ ಅಲ್ಲ ಕೆಲವರಿಗೆ ನಗಿಸ್ಬೇಕು, ನಗ್ತಿರ್ಬೇಕು, ಅದಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಹೇಳ್ತಿಲ್ಲ ನಾವು. ಈ ಅಧಿಕ ಪ್ರಸಂಗತನ ಯಾಕೆ ನಿಮ್ಗಳಿಗೆ? ನೀವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಜನ ನಿಮ್ಮನ್ನ ಗುರುತು ಹಿಡಿತಾರೆ, ಜನ ನಿಮ್ಮನ್ನ ಪರಿಚಯ ಜನರ ಪರಿಚಯಕ್ಕೆ ನೀವು ಒಳಗಾಗಿರ್ತೀರಿ, ಸಾರ್ವಜನಿಕವಾಗಿ ನಿಮಗೆ ಜವಾಬ್ದಾರಿಗಳಿರ್ತಾವೆ. ಎಷ್ಟೊಂದು ಸಂವೇದನಾಶೀಲರಾಗಿರ್ಬೇಕು ನೀವುಗಳು. ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರುಗಳು ತಳುಕು ಹಾಕಿಕೊಳ್ಳುತ್ತೆ ಅನ್ನೋದಾದ್ರೆ ಬೆಂಕಿ ಬೀಳದೆ ಎಲ್ಲೂ ಕೂಡ ಹೊಗೆ ಕಾಣಿಸ್ಕೊಳ್ಳೋದಿಲ್ಲ ರೀ. ಏನೇನೋ ಸಮರ್ಥನೆ ಕೊಡ್ಬೋದು ನೀವುಗಳು, ಆದರೆ ಒಂದು ಪ್ರಕರಣದ ಸುತ್ತ 10 ಸಂದೇಹಗಳಿರ್ತಾವೆ, 10 ರೀತಿಯ ಚರ್ಚಿತ ಮಾರ್ಗಗಳಿರ್ತಾವೆ. ಆ ಚರ್ಚೆಗೆಲ್ಲ ಒಳಪಡ್ತೀರಾ ಅನ್ನೋದಾದ್ರೆ ನಿಮ್ಮಲ್ಲೇನೋ ಒಂದು ನ್ಯೂನತೆ ಇದೆ ಅಂತ ಅರ್ಥ. ಎಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುಷ್ಟಿ ಕೊಡುವಂತಹ ರೀತಿಯ ಸ್ಫೋಟಕ ಆಡಿಯೋ, ಅಪ್ಪಣ್ಣ ಮಾತನಾಡಿರುವಂತಹ ಆಡಿಯೋ ಕೇಳಿಸ್ಕೊಂಡು ಬನ್ನಿ. ಅಪ್ಪಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಆ ನಟಿ ಮಾತನಾಡಿರ್ತಕ್ಕಂಥ ಆಡಿಯೋ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು.
ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ. ದಿನ ಒಂದ್ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ ಅಪ್ಪಣ್ಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ. ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ. ದಿನ ಒಂದ್ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ ಅಪ್ಪಣ್ಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ. ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗ್ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಒಂದ್ ಕಾಟ ನನಗ್ ತಪ್ಪಿಲ್ಲ. ದಿನ ಒಂದ್ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ ಅಪ್ಪಣ್ಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ. ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಅಪ್ಪಣ್ಣ ರಾಮದುರ್ಗ ಪ್ರಕರಣ ಈಗ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವರ್ಷಗಳಿಂದ ಚಂದನವರದಲ್ಲಿ ಕೆಲಸ ಮಾಡ್ತಿರುವಂತ ಕಲಾವಿದ MK ಮಠ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಪಾಪ ನೀವು ಯಾವ ಕೆಲಸದಲ್ಲಿದ್ರೋ ಏನೋ, ಇದಕ್ಕೂ ನಿಮಗೂ ಸಂಬಂಧವೇ ಇಲ್ಲ. ಇಲ್ಲಿ ಒಬ್ಬ ಕಾಮಿಡಿಯನ್ ಸರ್, ಅಣ್ಣಪ್ಪ ಅಂತ ಹೇಳಿ, ಅಣ್ಣಪ್ಪ ರಾಮದುರ್ಗ, ಮಿಂಚು ಎನ್ನುವಂತ ಹೆಣ್ಣು ಮಗಳು ಒಂದು ಆರೋಪವನ್ನು ಮಾಡಿದ್ದಾಳೆ. ಆ ಆರೋಪದಲ್ಲಿ ಏನೇನಿದೆ ಗೊತ್ತಾ? ಕಾಮಿಡಿಯನ್ ಮನಸ್ಸಲ್ಲಿ ಇಷ್ಟು ಕಾಮ ಇದೆಯಾ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಗಿದ್ದು. ಸೀಸನ್ 2 ಅದರಲ್ಲೂ ಕೂಡ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಶೋನ ಸೀಸನ್ 2 ಅಲ್ಲಿ ಮಿಂಚುವನ್ನ ಬಾಬಾ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ನಂತೆ. ಜೊತೆಗೆ ಕೆಟ್ಟ ದೃಷ್ಟಿಯಿಂದ ನನ್ನ ನೋಡ್ತಾ ಇದ್ದ. ನನ್ನ ಬಾಯ್ ಫ್ರೆಂಡ್ ಜೊತೆಗಿನ ಮಾನಸಿಕ ಸಂಬಂಧ ಬ್ರೇಕ್ ಹಾಕೋದಕ್ಕೂ ಕೂಡ ಇದೇ ಅಪ್ಪಣ್ಣ ಕಾರಣ ಅಂತ ಹೇಳಿ ಆರೋಪ ಮಾಡಿದ್ದಾಳೆ. ಒಂದ್ ವೇಳೆ ನಾನು ಸತ್ತು ಹೋದ್ರೆ ಈತನೇ ಕಾರಣ ಅಂತ ಹೇಳಿದ್ದಾಳೆ. ಸರ್, ಕಲಾವಿದರು ಯಾಕೆ ಹಿಂಗಾಗ್ತಿದ್ದಾರೆ ಅಂತ? ಅಪ್ಪಣ್ಣ ಆ ರೀತಿ ಮಾಡಿದ್ದಾನೆ ಅನ್ನೋದನ್ನ ನೀವು ಒಂದು ಸೈಡ್ ಇಂದ ಮಾತ್ರ ಯಾಕೆ ನಂಬುತ್ತೀರಿ? ಯಾಕೆ ಯೋಚನೆ ಮಾಡ್ತಿಲ್ಲ? ಈಗ ನೀವು ಅವರು ಆ ಸಹೋದರಿ ಹೇಳಿದ ಮಾತನ್ನು ನೀವು ಕೇಳಿ ಹೇಳ್ತಾ ಇದ್ದೀರಿ. ಆತ ಹಾಗೆ ಮಾಡಿದನ ಇಲ್ವೋ ಅನ್ನೋದನ್ನ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಪ್ಪಣ್ಣ ಕರ್ನಾಟಕಕ್ಕೆ ಪರಿಚಯ ಆಗಿರೋದು ಕಾಮಿಡಿ ಕಿಲಾಡಿಗಳಿಂದ. ಆದ್ರೆ ಅಪ್ಪಣ್ಣ ಇಂಡಸ್ಟ್ರಿಗೆ ಬಂದ ಪ್ರಾರಂಭದ ದಿನದಿಂದಲೂ ನನಗೆ ಅಪ್ಪಣ್ಣನ ಬಗ್ಗೆ ಗೊತ್ತಿದೆ. ಅಪ್ಪಣ್ಣ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶವೇ ಕೇಳ್ಕೊಂಡು ಹೋರಾಡ್ತಿದ್ದಾಗ, ಒದ್ದಾಡ್ತಿದ್ದಾಗದಿಂದಲೂ ನನಗೆ ಅಪ್ಪಣ್ಣ ಪರಿಚಯ. ಇವತ್ತಿಗೂ ಆತ ನನ್ನನ್ನು ಕಂಡ್ರೆ ಅಪ್ಪಾಜಿ ಅಂತ ಕರೀತಾನೆ ಹೊರತು ಮಠವರೇ ಅಂತ ಕರೆದವನಲ್ಲ.
ಆತ ಏನು, ಆತ ಹೇಗ್ ಬಂದ, ಎಷ್ಟು ಕಷ್ಟದಿಂದ ಬಂದ, ಎಷ್ಟು ಕಷ್ಟದಿಂದ ಬೆಳೆದ, ಏನೆಲ್ಲ ಮಾಡಿದ ಅನ್ನೋದರ ಅರಿವು ನನಗಿರೋದ್ರಿಂದ ಈ ಮಾತು ಹೇಳ್ತಿದ್ದೀನಿ. ಮಿಂಚು ಸಹೋದರಿ ಮತ್ತು ಅವರ ನಡುವೆ ಏನಾಗಿದೆ ನನಗೆ ಗೊತ್ತಿಲ್ಲ, ಆದ್ರೆ ಅಪ್ಪಣ್ಣ ಅಂತ ಹುಡುಗ ಅಲ್ಲ. ಅಪ್ಪಣ್ಣ ಅಪ್ಪಟ ಕಲಾವಿದ, ಕಷ್ಟಪಟ್ಟು ಮೇಲೆ ಬಂದವನು. ಆತ ಮಿಂಚು ಸಹೋದರಿ ಜೊತೆ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಹಾಗೆ ನಡ್ಕೊಳ್ಳುವಂತ ಹುಡುಗ ಅಲ್ಲ ಅನ್ನೋದನ್ನ ನಾನು ಹೇಳಬಲ್ಲೆ, ನನ್ನ ಜೊತೆ ಇದ್ದಾಗಿನ ಹುಡುಗ ಆಗಿದ್ದಾಗ. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳಿಗೆ ಹೋದ್ರು, ಅಲ್ಲಿ ಬೆಲೆ ಬಂತು, ನೆಲೆ ಬಂತು. ಅದಾದ್ಮೇಲೆ ಬದಲಾಗಿದ್ದಾರೆ ಇಲ್ವೋ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾನು ಇದನ್ನು ನೋಡದೇ ಇರೋದ್ರಿಂದ, ಕೇಳದೇ ಇರೋದ್ರಿಂದ, ಮಿಂಚು ಅವರು ನನ್ನಲ್ಲಿ ಎಕ್ಸ್ಪ್ಲೈನ್ ಮಾಡದೇ ಇರೋದ್ರಿಂದ ನಾನು ಇದ್ರ ಬಗ್ಗೆ ಯಾವುದೇ ಒಂದು ಡಿಸಿಷನ್ಗೆ ಬರೋದಕ್ಕೆ ಆಗ್ತಾ ಇಲ್ಲ. ನನ್ನ ಜೊತೆ ಇದ್ದ ಅಪ್ಪಣ್ಣ ಅಪ್ಪಟ ಚಿನ್ನ, ಇಷ್ಟು ಹೇಳಬಲ್ಲೆ ಸರ್. ಸರ್, ಇಲ್ಲಿ ಸಂತ್ರಸ್ತೆ ಆರೋಪ ಮಾಡಿದಾಗ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಇಲ್ಲಿ ಅಪ್ಪಣ್ಣ ಅಪರಾಧಿ, ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ. ಸೊ ಅವರು ಕೂಡ ಒಬ್ರು ಕಲಾವಿದ್ರು, ಅವರ ಮೇಲೊಂದು ಆರೋಪ ಬಂದಾಗ ಜನರಿಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಒಂದಷ್ಟು ಕಲಾವಿದರ ಜೊತೆ ಬೆರೆತವರು ಆದ ಕಾರಣದಿಂದ ತಮ್ಮ ಒಂದು ವರ್ಷನನ್ನ ಕೇಳಿದ್ವಿ. ಸೊ ಈ ತರಹದೊಂದು ಆರೋಪ ಬರ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಅಷ್ಟೇ ಮನು ಎನ್ನುವಂಥ ವ್ಯಕ್ತಿ ಕೂಡ ಅರೆಸ್ಟ್ ಆಗಿದ್ರು. ಸೊ ಈಗ ಆ ಒಂದು ಪ್ರಹಸನದ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಅವರ ಖಾಸಗಿ ವಿಷಯ ಅಂತ ಕಾಗೆ ಹಾರಿಸುವಂತ ಬುದ್ಧಿ ನನಗಿಲ್ಲ. ಅಲ್ಲಿ ಏನಾದರೂ ತಪ್ಪು ನಡೆದಿದ್ರೆ, ಅದಕ್ಕೆ ದಾಖಲೆ ಇದ್ರೆ ಖಂಡಿತ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳೋದಲ್ಲ ಸರ್. ಥ್ಯಾಂಕ್ ಯು ಎಂ ಕೆ ಮಠ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಸೊ ಈ ಒಂದು ಚರ್ಚೆ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಕಾಮಿಡಿ ಕಿಲಾಡಿಗಳು ಎನ್ನುವಂತಹ ಸೀಸನ್ 2 ಎನ್ನುವಂತಹ ಶೋನಲ್ಲಿ ನಿರಂತರವಾಗಿ ನನ್ನನ್ನು ಅವರು ಒತ್ತಾಯಪಡಿಸಿ ಕರೀತಾ ಇದ್ರು. ನನಗೂ ಕೂಡ ಒಬ್ಬ ಗೆಳೆಯ ಇದ್ದ, ಬಾಯ್ ಫ್ರೆಂಡ್ ಇದ್ದ. ಸೊ ಆ ಒಂದು ಪ್ರೀತಿ ಬ್ರೇಕಪ್ ಆಗೋದಕ್ಕೂ ಕೂಡ ಈತನೇ ಕಾರಣ ಆಗಿದ್ದ. ಇವೆಲ್ಲವೂ ಕೂಡ ಆ ಸಂತ್ರಸ್ತೆ ಹೆಣ್ಣು ಮಗಳ ಆರೋಪ. ಆ ಆರೋಪದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಸಾಲುಗಳನ್ನು ಈಗ ಚರ್ಚೆಗೆ ಒಳಪಡಿಸಿರ್ತಕ್ಕಂತಹದ್ದು, ಚರ್ಚೆಯಾಗ್ತಾ ಇರುವಂತಹದ್ದು. ಒಟ್ಟಾರೆ ಈ ಕಾಮಿಡಿಯನ್ ಮೇಲೆ ಬಂದಿರತಕ್ಕಂತಹ ಆರೋಪ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡೋಣ. ಅಪ್ಪಣ್ಣ ರಾಮದುರ್ಗ ಸೀಸನ್ 2 ಕಾಮಿಡಿ ಕಿಲಾಡಿಗಳು ಅದರ ಕಂಟೆಸ್ಟೆಂಟ್ ಕೂಡ ಆಗಿದ್ರು. ಸಾಕಷ್ಟು ಜನರನ್ನ ನಗಿಸ್ತಾ ಇದ್ರು, ತಾನು ನಗ್ತಾ ಇದ್ರು. ಹಿಂಗೆ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಹೆಣ್ಣುಮಕ್ಕಳು ಪರಿಚಯ ಆಗ್ತಾರೆ. ಆ ಪರಿಚಯದ ಪೈಕಿ ಮಿಂಚು ಎನ್ನುವಂಥ ಹೆಣ್ಣುಮಗಳು, ಆ ಹೆಣ್ಣು ಮಗಳನ್ನ ರಿಯಾಲಿಟಿ ಶೋಗೆ ಬಲವಂತವಾಗಿ ಕರೀತಾ ಇದ್ರು. ಸೊ ಇದು ಆಕೆನೇ ಹೇಳ್ಕೊಂಡಿರ್ತಕ್ಕಂಥ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ. ಅವರು ನನ್ನನ್ನು ಒತ್ತಾಯಪೂರ್ವಕವಾಗಿ ರಿಯಾಲಿಟಿ ಶೋಗಳಿಗೆ ಕರೀತಾ ಇದ್ರು. ಸೊ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ಆ ಬಾಯ್ ಫ್ರೆಂಡ್ ನಡುವೆ ನನ್ನ ಲವ್ ಬ್ರೇಕಪ್ ಆಯಿತು. ಅದಕ್ಕೆ ಕಾರಣವೂ ಕೂಡ ಅಪ್ಪಣ್ಣ ಅಂಥೇಳಿ ಆ ಹೆಣ್ಣು ಮಗಳು ಹೇಳ್ಕೊಂಡಿರುವಂತಹದ್ದು. ನಾನು ಒಂದು ವೇಳೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರೆ ಅದಕ್ಕೆ ನೇರವಾದ ಕಾರಣ ಅಪ್ಪಣ್ಣ, ಅವನನ್ನು ಬಿಡಬೇಡಿ ಅಂತಾನು ಕೂಡ ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಕೊಂಡಿದ್ರು. ನಾನೇನಾದರೂ ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಅಪ್ಪಣ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.